ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರಂಗಿದ್ದೀರಲ್ರು ಸಖತ್ತಾಗಿದ್ದೀರ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಮಾಡಿ ಸುಮಾರು ದಿನ ಆಗೋಯ್ತು, ಅಂದರೆ ಒಂದು ವಾರದ ಮೇಲಾಯಿತು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ. ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಆ ಕಡೆ ಈ ಕಡೆ ಓಡಾಡೋದ್ರಲ್ಲಿ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮನೆ ಲಾಕ್ನ ಚೇಂಜ್ ಮಾಡಿಸಿದ್ವಿ. ಇದೇನಾಗಿತ್ತು ಅಂದರೆ ಯಾಕೋ ಲಾಕ್ ಬೀಳ್ತಾರಿಲ್ಲ ಸರಿಯಾಗಿ, ಅದಕ್ಕೋಸ್ಕರ ಗೋದ್ರೇಜ್ದೇ ಲಾಕ್ನ ರಿಪ್ಲೇಸ್ ಮಾಡಿಸಿದ್ವಿ. ಹಳೇದಿದ್ದು ನೋಡಿ ಇಲ್ಲಿದೆ ಲಾಕು, ನಾರ್ಮಲ್ ಇದು ಓಲ್ಡ್ ಮಾಡಲು 15-20 ವರ್ಷ ಏನೋ ಆಗಿದೆ ಅನ್ಕೋತೀನಿ ಲಾಕ್ಗೆ. ಯಾಕೋ ಸರಿಯಾಗಿ ಬೀಳ್ತಾರಲ್ಲ, ಅದಕ್ಕೋಸ್ಕರ ಹೊಸ ಲಾಕ್ನ ಚೇಂಜ್ ಮಾಡಿಸಿದ್ವಿ. ನೋಡಿ ಇದೆಲ್ಲ ಬಂದು ಫಿಟ್ಟಿಂಗ್ ಮಾಡಿ ಹೋದರು. ನೋಡಿ ಹೆಂಗಿದೆ. ಇದಕ್ಕೆ 2300-400 ರೂಪಾಯಿ ತೊಗೊಂಡ್ರು ಲಾಕಿಗೆ. ಚೆನ್ನಾಗಿದೆ ಒಂಥರ ಲಾಕು, ಬಟ್ ಓಲ್ಡ್ ಫ್ಯಾಷನ್ನೇ ಇದೂ, ಜಾಸ್ತಿ ಏನೋ ಹೊಸದೇನಲ್ಲ. 2021-22 ಮ್ಯಾನುಫ್ಯಾಕ್ಚರ್ ಅನ್ಕೋತೀನಿ ಇದು. ಆ ಬಾಕ್ಸ್ ಮೇಲೆ ಕೊಟ್ಟಿದ್ರು. ಅದಕ್ಕೋಸ್ಕರ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಹಾಕ್ಸಿದ್ವಿ. ಅಕಸ್ಮಾತ್ ಹೊರಗಡೆ ಹೋದಾಗ ಏನಾದ್ರು ಜಾಮ್ ಗೀಮ್ ಆಗಿ ಮತ್ತೆ ಬರೋಲ್ಲ ಅಂತಂದರೆ ಬಾಗಿಲು ಹೊಡೆದಾಕೋ ಅಂತ ಸ್ಥಿತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲಾಕ್ನ ರಿಪ್ಲೇಸ್ ಮಾಡಿಸಿದ್ವಿ. ಗೈಸ್ ಬನ್ನಿ ಟಿಫನ್ ಮಾಡೋಣ. ನಮ್ಮಮ್ಮ ಟಿಫನ್ಗೆ ಏನು ಮಾಡೋರೆ ಅಂತ ನೋಡೋಣ. ನೋಡಿ ಇಲ್ಲಿ ಏನಿದು? ಹಾಂ, ಹಿಂಗೆ ಕುರ್ಲಾ ಏನು? ಯಾವ ಸಿರಿಧಾನ್ಯ? ಅದರಲ್ಲಿ ಸುಮಾರು ಐತೆ ಸಿರಿಧಾನ್ಯ. ಏನು ಹಾಕಿರೋದು ಇದು? ಇದೇನು ಹಾಕಿರೋದು ಇದಕ್ಕೆ? ಮುದ್ಗೆ. ಚೆನ್ನಾಗೈತೆ, ಬಟ್ ಏನಂದರೆ ಸಿರಿಧಾನ್ಯ ಸ್ವಲ್ಪ ಹೀಟು, ನೋಡ್ಕೊಂಡು ತಿನ್ನಬೇಕು. ಗೈಸ್ ನೋಡಿ ನಮ್ಮಮ್ಮ ಹೆಲ್ತಿ ಫುಡ್ ಮಾಡಿಬಿಟ್ಟವ್ರೆ. ಹೆಲ್ತಿ ಫುಡ್ ಮಜ್ಜಿಗೆ ಹಾಕಿ ಕೊಟ್ಟವ್ರೆ. ಸಿರಿಧಾನ್ಯ ಯಾವುದು ಅಂತ ಗೊತ್ತಿಲ್ಲ, ಸಿರಿಧಾನ್ಯ ಮಾಡಿಕೊಟ್ಟಿದ್ದಾರೆ. ಯಾವಕ್ಕೆ ಗೈಸ್ ಟಿಫನ್ ಎಲ್ಲ ಮುಗೀತು. ಲಾಕಿಗೆ 5 years ವಾರಂಟಿ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ರಿಪೇರಿ ಆಯಿತು ಅಂತಂದರೆ ರಿಪ್ಲೇಸ್ ಮಾಡ್ತಾರಂತ ಹೊಸದು. ನೋಡಿ ಇದೆಲ್ಲ ಬಿಲ್ಸ್ ಎಲ್ಲ ಇದ್ದಾವೆ. ಬಿಲ್ಲೆಲ್ಲ ಕೊಟ್ಬಿಟ್ಟು ಬೇರೆ ಕೆಲಸ ಇದೆ, ಹೋಗ್ಬಿಡ್ಬೇಕು. ನೋಡಿ ನಮ್ಮಮ್ಮ ಮನಿ ಪ್ಲ್ಯಾಂಟ್ನ ಎಷ್ಟು ದೊಡ್ಡದಾಗಿ ಬೆಳೆಸೋರೆ ಅಂತ. ನೋಡಿಲಿ ಫುಲ್ ಹಿಂಗೆ ಬರುತ್ತೆ ವಾಪಸ್. ನೋಡಿ ಅದೊಂದು ಪ್ಲ್ಯಾಂಟ್. ಅದೇನು ಪ್ಲ್ಯಾಂಟ್ ಅದು? ನಮ್ಮಮ್ಮ ಪೂರ್ತಿ ಬಿಲ್ಡಿಂಗ್ ಸುತ್ತಿಸ್ಬೇಕು ಅಂತ ಪ್ಲ್ಯಾನ್ ಹಾಕವ್ರೆ. ಬನ್ನಿ ಹೊರಡೋಣ, ಟೈಮ್ ಆಯಿತು. ಗೈಸ್ ನೋಡಿ ನಮ್ಮಮ್ಮನ ಹೆಲ್ಮೆಟು ಹೆಂಗೈತೆ, ಬೊಂಬಲ್ ಬಿ ಹೆಲ್ಮೆಟ್. ಹಾಂ ನೋಡಿ ಹೆಂಗೈತೆ, ಗ್ಲಾಸ್ ನೋಡ್ರಿ ಹೆಂಗೈತೆ. ನಿನ್ನ ಹೆಲ್ಮೆಟ್ ಆಗಿ ನನ್ನ ಹೆಲ್ಮೆಟ್ ಇರೋದು ನೋಡಿ. ತಲೆ ಎಲ್ಲ ಮಾತಾಡ ಕೈಯಲ್ಲಿ ಬೆಂಡೆಕಾಯಿ ಹಿಡ್ಕೊಬರ್ತಾ ಏ ಅಲ್ಲ ನೋಡಿ ಎಷ್ಟು ಲೇಟ್ ಮಾಡ್ತಾರೆ. ಯಾವಾಗಲೂ ಅಷ್ಟೇ, ಬೇಗ ಹಾಕೊಂಡು ಬರೋಲ್ಲ. ನೋಡಲಿ ನಾನು ರೆಡಿ ಆಯ್ತು, ಮನೆ ಕೆಲಸ ಮಾಡಿ. ಹಾಂ ಆಯ್ತು. ಏನದು? ಐಸ್ ಕ್ರೀಮ್. ಗೈಸ್ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ಹಂಗೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಲಸ್ಸಿ ಕುಡ್ಕೊಂಡು ನಮ್ಮಮ್ಮ ಒಂದು ಓರಿಯೋ ಶೇಕ್ ತೊಗೊಂಡ್ರು. ಈಗ ಕುಡ್ಕೊಂಡು ಓಡ್ತಾ ಇದ್ವಿ. ಹಾಗೆ ಸ್ವಲ್ಪ ಹೋಗ್ತಾನು ಕೆಲಸ ಇದೆ, ಮುಗಿಸ್ಕೊಂಡು ನಂತರ ನಾನು ಶಿವಮೊಗ್ಗ ಹೋಗಬೇಕು. ಬನ್ನಿ ಹೊಡೋಣ. ಗೈಸ್ ನಮ್ಮಮ್ಮನ ಮನೆ ಹತ್ರ ಡ್ರಾಪ್ ಮಾಡಿ ಕಾರ್ ಎತ್ಕೊಂಡು ಈಗ ಶಿವಮೊಗ್ಗಕ್ಕೆ ಓಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ಶಿವಮೊಗ್ಗದಲ್ಲಿ. ನೋಡಿ ಫ್ಲೈಓವರ್ ಯಾವ ಥರ ಇದೆ ವ್ಯೂ ಅಂತ. ಮಳೆ ಬಂದು ಆಲ್ಮೋಸ್ಟ್ ಈಗ ಕಮ್ಮಿ ಆಗಿದೆ. ಮಳೆ ಬಿಸಿಲು ಎರಡು ಬರ್ತಾಯಿತ್ತು. ನೋಡಿ ಹೆಂಗಿದೆ ಮೋಡ, ಒಂಥರ ಬ್ಲೂ ಕಲರ್ ಕ್ರಿಸ್ಟಲ್ ಕ್ಲಿಯರ್ ಥರ ಒಳ್ಳೆ ಸಕ್ಕತ್ತಾಗಿದೆ. ಮಳೆ ಬಂದರೆ ಸಾಕು, ಏನಾದರೂ ಒಂದು ಆಗ್ತಾ ಇರುತ್ತೆ. ಈಗ ಬರ್ತಾ ಅಲ್ಲಿ ಎಂಟ್ರೆನ್ಸಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಟ್ರಾಫಿಕ್ ಸಿಕ್ಕಾಬಟ್ಟೆ. ನೋಡಿ ಫ್ಲೈಓವರ್ ಮುಗಿದಿದ ತಕ್ಷಣ ಟೋಲ್ ಬೂತ್ ಸ್ಟಾರ್ಟ್ ಆಗ್ತಾಯಿದೆ. ರೋಡೆಲ್ಲ ಹಳ್ಳ ಬಿದ್ದಿರುತ್ತೆ, ಏನು ಅಷ್ಟೊಂದು ರೆಸ್ಪಾನ್ಸ್ ತಗೊಳ್ಳೋ. ಟೋಲ್ ಮಾತ್ರ ಕಟ್ ಮಾಡ್ಕೋತಾರೆ. ಗೈಸ್ ನೋಡಿ ಇದು ವೈಪರ್ ಹೋಗಿದೆ, ಇಲ್ಲಿ ಕ್ಲೀನ್ ಆಗ್ತಾ ಇಲ್ಲ, ಸೌಂಡ್ ಬರ್ತಾ ಇದೆ, ಕೇಳಿಸೋದೆ ಅನ್ಕೋತೀನಿ ಸೌಂಡು ಕುಯ್ ಅಂತ. ಗೈಸ್ ನೋಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ, ಜಸ್ಟ್ ಒಂದು 1 ಕಿಲೋಮೀಟರ್ ಅನ್ಕೋತೀನಿ ಅಷ್ಟೇ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ನೋಡಿ 1 ಡ್ರಾಪ್ ನೀರಿಲ್ಲ, ಇಲ್ಲಿ ಮಳೆನೇ ಬಂದಿಲ್ಲ. ಅಲ್ಲಿ ಮಾತ್ರ ಮಳೆ ಬಿಸಿಲು ಎರಡೂ ಬರ್ತಾ ಇದೆ. ಇಲ್ಲಿ ಮೋಡ ಮುಚ್ಕೊಂಡಿದೆ, ಮಳೆ ಬರುವಂಥ ಸೂಚನೆ, ಬಟ್ ಮಳೆ ಬರ್ತಾ ಇಲ್ಲ. ನೋಡಿ ಟೋಲ್ ಮಾತ್ರ ಕಲೆಕ್ಟ್ ಮಾಡ್ಕೋತಾರೆ. ಈಗ 80 ರೂಪಾಯಿನ ಮಾಡಿದ್ದಾರೆ ಟೋಲ್ನ. ರೋಡ್ ಮಾತ್ರ ಸರಿ ಮಾಡಲ್ಲ. ನಮ್ಮ ಗೌರ್ಮೆಂಟು ಫೈನು ಟ್ಯಾಕ್ಸಸ್ ಮಾತ್ರ ಫಸ್ಟ್ ಕ್ಲಾಸಾಗಿ ಕಲೆಕ್ಟ್ ಮಾಡ್ತಾರೆ. ಅಲ್ಲೇ ಸ್ಪಾಟ್ ಆನ್ ದ ಡ್ರಾ ನೀವು ಫೈನು ಕಟ್ಬಿಡ್ಬೇಕು, ಟ್ಯಾಕ್ಸ್ ಕಟ್ಬಿಡ್ಬೇಕು. ಬಟ್ ನೋಡಿ ಹಳ್ಳದಿನ್ನೇ ಮಾತ್ರ ಜೀವಮಾನದಲ್ಲಂತೂ ಮುಚ್ಚಲ್ಲ ಅವರು. ಸಿಸ್ಟಮೇ ಸರಿ ಇಲ್ಲ. ಎಲ್ಲಿ ಬೇಕಲ್ಲ ಹಳ್ಳ ಬಿದ್ದಿರುತ್ತೆ. ಬರೀ ಓಟ್ ಹಾಕ್ಸ್ಕೊಳ್ವಾಗ ಅಷ್ಟೇ ಎಲ್ಲರೂ. ಗೈಸ್ ನೋಡಿ ಆಲ್ಮೋಸ್ಟ್ ಚಿತ್ರದುರ್ಗದಲ್ಲಿದ್ದೀನಿ.
ಏನೋ ಹೋರಾಟ ಮಾಡ್ತಾ ಇದ್ದಾರೆ. ಟೈಮು 7:30-8 ಗಂಟೆ ಆಗಿದೆ. ಇನ್ನೂ ಶಿವಮೊಗ್ಗಕ್ಕೆ 110-120 ಕಿಲೋಮೀಟ್ರ್ ಇದೆ. ಬ್ಯಾಲೆನ್ಸ್ ಹೋಗೋಷ್ಟರಲ್ಲಿ 9:30-10 ಗಂಟೆ ಆಗುತ್ತೆ. ನೋಡ್ತಾ ಇರ್ಬೋದು ಶಿವಮೊಗ್ಗದಲ್ಲೂ ಟ್ರಾಫಿಕ್. ಶಿವಮೊಗ್ಗ ಅಂತೀನಿ, ಚಿತ್ರದುರ್ಗ. ಬೆಂಗಳೂರು ಥರನೇ ಫೀಲ್ ಆಗ್ತಾ ಇದೆ ನೋಡಿ ಗುರು. ಚಿತ್ರದುರ್ಗದಲ್ಲೂ ನಿಂತ್ಕೊಂಡಿದ್ದೀವಿ ಸಿಗ್ನಲಲ್ಲಿ. ಬ್ಯಾಂಗ್ಳೂರು ಟೈಪಲ್ಲೇ ಎಲ್ಲೂ ನಿಂತ್ಕೊಂಡಿದ್ದೀವಿ ಸಿಗ್ನಲಲ್ಲಿ. ನೋಡ್ತಾ ಇರ್ಬೋದು ನಿಧಾನಕ್ಕೆ ವೆಹಿಕಲ್ಸ್ ಎಲ್ಲ ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಆಮೇಲೆ ಏನೋ ಹೋರಾಟ ಎಲ್ಲ ಮಾಡ್ತಿದ್ರಲ್ಲ ಅದರಿಂದ ಟ್ರಾಫಿಕ್ ಅನಿಸುತ್ತೆ ಇವತ್ತು. ಆಲ್ಮೋಸ್ಟ್ ಇಷ್ಟೊಂದೇನು ಟ್ರಾಫಿಕ್ ಇರಲ್ಲ, ಮೂವ್ಮೆಂಟ್ ಇರುತ್ತೆ ವೆಹಿಕಲ್ಸು ಲೈಟಾಗೆ. ಗಾಯ್ಸ್ ನೋಡಿ, ಅಂತೂ ಇಂತೂ ಶಿವಮೊಗ್ಗ ರೀಚ್ ಆದ್ವಿ. ಚಿತ್ರದುರ್ಗ ಆದಮೇಲೆ ಉದ್ದಕ್ಕೂ ಮಳೆ ಬರ್ತಾನೆ ಇತ್ತು. ಆಲ್ಮೋಸ್ಟು ಎಲ್ಲೂ ಮಳೆ ನಿಂತಿರಲಿಲ್ಲ ನೋಡಿ. ಇಲ್ಲೂ ಮಳೆ ಬಂದು ನಿಂತಿದೆ ಈಗ ನೋಡಿ ಗಾಯ್ಸ್. ಶಿವಮೊಗ್ಗದ ಮಾಲ್ ಆಲ್ಮೋಸ್ಟ್ ಬೆಂಗಳೂರು ಥರನೇ ಫೀಲ್ ಆಗುತ್ತೆ ಇಲ್ಲಿಗೆ ಶಿವಮೊಗ್ಗಕ್ಕೆ ಬಂದರೆ. ಯಾಕೆಂದರೆ ನೋಡಿ ವೆಹಿಕಲ್ ಮೂಮೆಂಟ್ಸು ಮತ್ತು ಎಲ್ಲ ಸ್ಟ್ರೀಟೆಲ್ಲ ಅದೇ ಥರ ಇದೆ ಆಲ್ಮೋಸ್ಟ್ ಬೆಂಗಳೂರು. ಈ ಕಡೆ ಎಲ್ಲ ಡೆವಲಪ್ ಮಾಡಿದ್ರೆ ಇನ್ನೂ ಬೆಂಗಳೂರಿಗೆ ಬರೋವಂಥ ಕ್ರೌಡು ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಆಗ್ತಾರೆ. ಯಾಕೆಂದರೆ ಆ ಒಂದು ಡಿಸ್ಟಿಕಲ್ಲೇ ಡೆವಲಪ್ಮೆಂಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟು ಅಲ್ಲೇ ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲ ಡಿಸ್ಟಿಕ್ಕನ್ನು ಅದೇ ಥರ ಡೆವಲಪ್ಮೆಂಟ್ ಮಾಡಿದ್ರೆ ಬೆಂಗಳೂರು ಥರ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಂತರ ಸಿಗ್ತೀನಿ ಗೈಸ್. ಶಿವಮೊಗ್ಗಕ್ಕೆ ಬಂದಿದ್ದ ಕೆಲಸ ಆಲ್ಮೋಸ್ಟ್ ಮುಗೀತು ನೋಡಿ. ಬೆಂಗಳೂರಿಗೆ ವಾಪಸ್ ಓಡ್ತಾ ಇದ್ದೀನಿ. ಗ್ಲಾಸಲ್ಲಿ ಒಂಥರ ಆಗ್ಬಿಟ್ಟೈತೆ. ಇಲ್ಲಿ ಮಹೇಂದ್ರ ಶೋರೂಮ್ ಇತ್ತು, ಅಲ್ಲಿ ನಡೆಸಿದ್ದೆ. ಸ್ವಲ್ಪ ಮುಖ ತೊಳ್ಕೊಂಡು ನಿದ್ದೆ ಬರೋ ಥರ ಆಗ್ತಾಯಿತ್ತಲ್ಲ, ಅದಕ್ಕೆ ಫೇಸ್ ವಾಶ್ ಮಾಡೋಣ ಅಂತ ಇವಾಗ ವಾಪಸ್ ಬೆಂಗಳೂರು ಓಡ್ತಾ ಇದ್ದೀನಿ. ಟೈಮ್ ಬೇರೆ ನೋಡಿ 9:45-10 ಗಂಟೆ ಆಗ್ತಾಯಿದೆ. ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ಬನ್ನಿ ನೋಡೋಣ, ಊಟ ಮಾಡಿಕೊಂಡು ಹೊರಡೋಣ ಗೈಸ್. ನೋಡಿ ಶಿವಮೊಗ್ಗದಲ್ಲಿ ಎಷ್ಟು ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಅಂತ ನೋಡಿ. ವೆಹಿಕಲ್ಸ್ ಏನು ಅಷ್ಟೊಂದಿಲ್ಲ, ಆದರೂ ಸಿಗ್ನಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅದೇ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಬೇಕು ಹಂಗೆ ನುಗ್ತಾ ಇರ್ತಾರೆ. ಸಿಗ್ನಲ್ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ. ಗೈಸ್ ಊಟ ತಿನ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಹೋಟ್ಲುಗಳು ತೆಗ್ದಿರ್ತಾವೋ ಇಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಫುಟ್ಪಾತಲ್ಲಿ ಇಡ್ಲಿ ಮತ್ತು ರೈಸ್ ಬಾತ್ ಹಾಕಿದ್ರು. ತಿನ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಬನ್ನಿ ಹೊರಡೋಣ ಗೈಸ್. ರೈಸ್ ಬಾತ್ ಚೆನ್ನಾಗಿತ್ತು, ಇಡ್ಲಿ ಸ್ವಲ್ಪ ಒಂಥರ ಇನ್ನೂ ಬೆಂದಿರಲಿಲ್ಲ ಅನಿಸಿತ್ತು, ಮತ್ತು ಏನೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ರೈಸ್ ಬಾತು ಕಾರ್ನ್ ಅಂದರೆ ಜೋಳ ಮತ್ತು ನುಗ್ಗೆಕಾಯಿನೋ ಹಾಕಿ ಮಾಡಿದರು. ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅದನ್ನು. ಇದುವರೆಗೂ ಒಂದು ಸತಿನೂ ತಿಂದಿರಲಿಲ್ಲ ಈ ಥರ ಒಂದು ರೈಸ್ ಬಾತ್ನ. ಚೆನ್ನಾಗಿತ್ತು ಒಂಥರ ಟೇಸ್ಟು, ಬಟ್ ಇಡ್ಲಿನೇ ಅಷ್ಟೊಂದು ಇಷ್ಟ ಆಗಲಿಲ್ಲ. ಊಟ ಹಂಗೆ ಮಾಡಿಕೊಂಡೆ. ಯಾಕೆಂದರೆ ಮುಂದ್ಗಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದೊಂದ್ಸತಿ ಹೋಟ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ರೆ ಸಿಗಲ್ಲ. 10 ಗಂಟೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಡ್ತಾರೆ ಔಟ್ ಸೈಡು. ಬೆಂಗಳೂರಲ್ಲಿ ಅಂದರೆ ಒಂದು 11 ಗಂಟೆ 12 ಗಂಟೆವರೆಗೂ ನೀವು ಹೋಟೆಲ್ಲು ಮತ್ತು ರೆಸ್ಟೋರೆಂಟ್ಸಲ್ಲಿ ಓಪನ್ ಇರ್ತವೆ. ಕೆಲವೊಂದು ರಾತ್ರಿ 1 ಗಂಟೆ ಗಂಟ ಓಪನ್ ಇರ್ತವೆ. ಅದಕ್ಕೋಸ್ಕರ ಔಟ್ಸೈಡ್ ಬಂದಾಗ ಊಟ ಸಿಗಲ್ಲ, ಟೈಮಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ರೈಸ್ ಬಾತ್ ಮತ್ತು ಇಡ್ಲಿ ತಿನ್ಕೊಂಡೆ. ಬನ್ನಿ ಹೊರಡೋಣ. ಹೊಡ್ತಾ ಇದ್ದೀನಿ ಈಗ ಬೆಂಗಳೂರು ಕಡೆಗೆ. ನೋಡಿ ಎಷ್ಟು ಗಾಡಿ ಓಡಾಡ್ತಾ ಇದ್ದಾವೆ. ಆಲ್ಮೋಸ್ಟ್ 10:30-11 ಗಂಟೆ ಟೈಮು. ಒಂಥರ ಆಲ್ಮೋಸ್ಟ್ ಬೆಂಗಳೂರು ವೈಬೇ ಸಿಗುತ್ತೆ ಒಂಥರ ಶಿವಮೊಗ್ಗ ನೋಡ್ತಾ ಇದ್ರೆ. ಗೈಸ್ ನಿದ್ದೆ ಸಿಕ್ಕಾಬಟ್ಟೆ ಬರ್ತಾಯಿತ್ತು, ಅದಕ್ಕೆ ಒಂದು ವಾಟರ್ ಬಾಟ್ಲು ತೊಗೊಂಡು ಏನೋ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ವಾಟರ್ ಬಾಟ್ಲು ತೊಗೊಂಡು ಕಡಲೆ ಬೀಜ ತೊಗೊಂಡಿದ್ದೀನಿ ಅಷ್ಟೇ ತಿನ್ನೋಕ್ಕೆ. ಈ BS6 ವರ್ಷನ್ಸ್ ಎಲ್ಲ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಏನಾದರೂ ಬ್ಯಾಟ್ರಿ ಟ್ರೈನ್ ಆಗಿ ಆಫ್ ಆಗಿಬಿಟ್ರೆ. ಲಾಸ್ಟ್ ಟೈಮ್ ಏನಾಗಿತ್ತು, ನೈಟ್ ಅಲ್ವಾ, ಆವಾಗ ಇದೇ ಥರ ಶಿವಮೊಗ್ಗಕ್ಕೆ ಬಂದಾಗ ಏನು ಮಾಡಿದ್ದೆ, ಈ ಫ್ಯಾನ್ ಆನ್ ಮಾಡಿಬಿಟ್ಟು ಮನಗ್ಬಿಟ್ಟಿದ್ದೆ. ಸ್ವಲ್ಪ ಗಾಳಿ ಆಡಲಿ ಅಂತ ಅಂದ್ಬಿಟ್ಟು, ಸೆಕೆ ಇತ್ತು ಅಂದ್ಬಿಟ್ಟು. ಬೆಳಗ್ಗೆ ಎದ್ದು ಆನ್ ಮಾಡ್ತೀನಿ ಒಂದು 5:30-6 ಗಂಟೆಗೆ. ಗಾಡಿ ಆನೇ ಆಗ್ತಾಯಿಲ್ಲ, ಕಾರು ಫುಲ್ಲು. ನನಗೆ ಒಂಥರ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಆಮೇಲೆ 9:30 ಗಂಟೆ ವೆಯ್ಟ್ ಮಾಡಿ ನನ್ನ ಪುಣ್ಯಕ್ಕೆ ಪಕ್ಕದಲ್ಲೇ ಮಾರುತಿ ಒಂದು ಸರ್ವಿಸ್ ಸೆಂಟ್ರ್ ಇತ್ತು. ಅವರು ಇನ್ನೊಂದು ಕಾರ್ನ ತಂದು ಜಂಪ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಗಾಡಿ ಸ್ಟಾರ್ಟ್ ಆದಮೇಲೆ ನಾನು ನಂತರ ಬೆಂಗಳೂರಿಗೆ ಹೊರಟೆ. ಈ ಥರ ಆಗಿತ್ತು. BS6 ವರ್ಷನಲ್ಲಿ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ. ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇದು ಪುಷ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ ಗಾಡಿ. ಅಷ್ಟು ಒಂದು ತಲೆನೋವಾಯಿತು. ಅವ್ರು ಹೇಳಿದ್ರು ಈ ಬಂದಿರೋ ಹೊಸ ವರ್ಷನ್ ಗಾಡಿಗಳಿಗೆ ಈ ಥರ ಒಂದು ಇದಿದೆಯಂತೆ, ಏನೋ ಪುಷ್ ಮಾಡಿ ಸ್ಟಾರ್ಟ್ ಆಗಲ್ವಂತೆ, ಜಂಪ್ ಸ್ಟಾರ್ಟೇ ಮಾಡಬೇಕಂತೆ. ಆ ಥರ ಒಂದು ಸೆಟ್ಟಿಂಗ್ಸನ್ನು ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಬನ್ನಿ ಹೊರಡೋಣ ಬೆಂಗಳೂರಿಗೆ. ಟೈಮ್ ಆಗ್ತಾ ಇದೆ ನೋಡಿ. ಶಿವಮೊಗ್ಗದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೊರಡೋಣ ಗೈಸ್. ನೋಡಿ ಇದು ಹಳೆ ರೋಡು, ಇನ್ನು ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಅದ್ರ ಮೇಲೆ ಬರ್ತಾಯಿತ್ತು. ಏನಂದರೆ ಈವ್ನಿಂಗ್ ಟೈಮು 7 ಗಂಟೆ 8 ಗಂಟೆ ಅಥವಾ ಬೆಳಗ್ಗೆ 9-10 ಗಂಟೆಗೆ ಟ್ರೈನ್ ಯಾರು ಬಂತು ಅಂತಂದರೆ ಗೇಟ್ ಹಾಕ್ಬಿಡ್ತಿದ್ರು. ಅವಾಗೇನಾಗ್ತಿತ್ತು, ಕೆಲ್ಸಕ್ಕೆ ಹೋಗೋರು ಮತ್ತು ಏನಾದರೂ ಇಂಪಾರ್ಟೆಂಟ್ ಬೆಂಗಳೂರು ಸೈಡ್ ಹೋಗೋರು
ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನೋಡಿ ಫ್ಲೇವರ್ ಮಾಡಿದ್ದಾರೆ. ಈಗ ಯಾವುದೇ ರೀತಿಯಾದಂಥ ಟ್ರೈನ್ನ ಸಮಸ್ಯೆ ಇರಲ್ಲ. ಡೈರೆಕ್ಟ್ ನೀವು ಅಲ್ಲಿ ಫ್ಲೇವರಿಂದ ಆ ಕಡೆ ಇಳಿಬೋದು, ರೈಲ್ವೆ ಟ್ರ್ಯಾಕ್ ಆ ಕಡೆ, ಮತ್ತೆ ಆ ಕಡೆಯಿಂದ ಎತ್ಕೊಂಡು ಮತ್ತೆ ತಿರ್ಗಾ ಈ ಕಡೆ ಬಂದು ಇಳಿಬೋದು. ಚೆನ್ನಾಗಿ ಮಾಡಿದ್ದಾರೆ ಫ್ಲೇವರ್ನ, ತುಂಬ ಅನುಕೂಲ ಆಗ್ತಾ ಇದೆ ಜನಕ್ಕೆ ಇದರಿಂದ.